ಇದಕ್ಕೆಲ್ಲ ಪುಡಿಗಳು ಹಾಕಬೇಕು. ಇದು ಹೊಸಪೇಟೆ ಶೈಲಿಯ ಮಸಾಲೆ, ಇದರೊಳಗೆ ತುಂಬ್ಕೋಬೇಕು. ಮಸಾಲ ಮೇಲೆ ಹಾಕೋಬೇಕು. ಈ ಬದನೆಕಾಯಿನ ಈಗ ಒಗ್ಗರಣೆಗೆ ಇಟ್ಬಿಡೋಣ. ತೀರಾ ಮೆತ್ತಗೆ ಪಿಚಿ ಆಗ್ಬಾರ್ದು, ಇವು ಸ್ವಲ್ಪ ಮೆತ್ತಗಿರ್ಬೇಕು. ಅದು ಈ ತರ ಇರ್ಬೇಕು. ಇದು ಹೊಸಪೇಟೆ ಮಸಾಲೆ ಶೈಲಿ ಎಣಗಾಯಿ ಬದನೆಕಾಯಿ. ಈ ಮಸಾಲೆ ಕಾಯ್ತಿರ್ತೀವಿ ನಾವು. ನಮ್ಗೆ ಎಷ್ಟು ಇಷ್ಟ ಆಗ್ತಿತ್ತಂದ್ರೆ ಜಸ್ಟ್ ಹಿಂಗ್ ಬದನೆಕಾಯಿ ಇದು ಸೂಪರ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಇವತ್ತು ನಮ್ಮೊಟ್ಟಿಗೆ ಅಮ್ಮ ಇದ್ದಾರೆ. ಯುಗಾದಿ ಹಬ್ಬ ಬಂತು. ಅದ್ಭುತ ಪಲ್ಯ ಬೇಕು ಅಂತ ಕೇಳಿದೆ. ಒಳ್ಳೆಯದು, ಹಬ್ಬಕ್ಕೆ ಬೇಕಿದು. ಯಾವ್ದು ಮಾಡ್ತೀನಿ? ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಹೊಸಪೇಟೆ ಮಸಾಲಾ ಶೈಲಿಯ ಎಣ್ಣೆಗಾಯಿ ಬದನೆಕಾಯಿ ಮಾಡ್ತಾ ಇದ್ದೀನಿ. ಹೊಸಪೇಟೆಯ ಮಸಾಲೆ ಅಂದ್ರೆ ವಿಶೇಷ. ಭಾರಿ ಮಸ್ತ್ ಇರ್ತದೆ. ಆ ಒಂದು ಮಸಾಲೆನೇ ವಿಭಿನ್ನ. ಇವತ್ತು ಆ ಮಸಾಲೆ ಶೈಲಿಯಲ್ಲಿ ಎಣ್ಣೆಗಾಯಿ ಬದನೆಕಾಯಿ. ಬನ್ನಿ, ಎಣ್ಣೆಗಾಯಿ ಬದನೆಕಾಯಿ ಹಬ್ಬಕ್ಕೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಹೇಳ್ಬೇಕು ನಿಮಗೆ, ನಾವು ನಿನ್ನೆ ಇದೊಂದು ವಿಶೇಷವಾದ ಒಂದು ಸರ್ಜಿಕಲ್ ಸ್ಟೀಲ್ ತರ ಇದೆ, ಆ ತರದ ಕಡ ಇದು ಕೊಟ್ಟಿದ್ದಾರೆ. ಇದನ್ನ ನೋಡಿ ಅಡಿಗೆ ಮಾಡಿ ನೋಡಿ ಅಂತ. ಇವತ್ತು ವಿನೋದ್ ಇಂಟೆಲಿಜೆಂಟ್ ಕುಕ್ವೇರ್ ಪ್ಲಾಟಿನಮ್ ಅಂತಿದೆ ಕಂಪ್ನಿ. ಆ ವಿನೋದ್ ಕಂಪ್ನಿ ಅವರದ್ದು ಕುಕ್ವೇರ್ನ ಯೂಸ್ ಮಾಡಿ ಎಣ್ಣೆಗಾಯಿ ಬದನೆಕಾಯಿ ಮಾಡೋಣ. ನೋಡಿ, ಇದು ಸರ್ಜಿಕಲ್ ಮೆಟಲ್ ಅಂದ್ರು. ಅದೇನಂದ್ರೆ ಕಪ್ಪಾಗೋದಿಲ್ಲ, ಎಷ್ಟೇ ವರ್ಷ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ. ಎಷ್ಟು ಭಾರ ಇದೆ ಇದು? ಇದೇ ಅಲ್ಲ, ಕರೆಕ್ಟ್ ಆಗುತ್ತೆ. ಓಕೆ, ಬದನೆಕಾಯಿ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ಯಾ? ಬದನೆಕಾಯಿ ಎಲ್ಲ ರೆಡಿ ಇದೆ. ನಾನು ಯಾವಾಗ್ಲೂ ಅಡಿಗೆನ ಗ್ಯಾಸ್ ಮೇಲೆ ಮಾಡಿ ತೋರಿಸ್ತಿದ್ದೆ, ಆದ್ರೆ ಇವತ್ತು ನಾನು ಇಂಡಕ್ಷನ್ ಸ್ಟವ್ ಮೇಲೆ ಎಣ್ಣೆಗಾಯಿ ಬದನೆಕಾಯಿ ಮಾಡಿ ತೋರಿಸ್ತೀನಿ. ಈ ತರ ಬದನೆಕಾಯಿ ಈ ತರ ಇರ್ಬೇಕು, ಬದನೆಕಾಯಿ ಎಳೆದಿರ್ಬೇಕು, ಮತ್ತೆ ಈ ತರ ಪರ್ಪಲ್ ಕಲರ್ ಇರಬೇಕು, ಮತ್ತು ಫ್ರೆಶ್ ಇರಿಸ್ಬೇಕು. ಎಳೆ ಬದನೆಕಾಯಿ ತಗೋಬೇಕು. ಇದೊಂದು ಅರ್ಧ ಕೆಜಿ ತಗೊಂಡಿದ್ದೀನಿ ನಾನು. ಇದಕ್ಕೆ ಬೇಕಾಗೋ ಸಾಮಾನು ಹೇಳ್ತೀನಿ. ಮೊದಲೇ ಇದು ಶೇಂಗಾ ಬೀಜ, ಖಾರ ಪುಡಿ, ಕರಿಬೇವು, ಉಪ್ಪು, ಅರಿಶಿನ ಪುಡಿ, ಎಣ್ಣೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊಬ್ಬರಿ, ಎಳ್ಳು, ಧನಿಯಾ, ಜೀರಿಗೆ, ಹುಣಸೆಹಣ್ಣು, ಇದು ಹುಚ್ಚಳ ಪುಡಿ ಮತ್ತು ಗುರವಳ ಪುಡಿ ಅಂತಾರೆ ನಮ್ಮ ಕಡೆ, ಮತ್ತು ಬೆಲ್ಲ. ಇವತ್ತು ನಾನು ಹೊಸ ಕಡೆಯನ್ನ ಉಪಯೋಗಿಸ್ತೀನಿ. ಬದನೆಕಾಯಿನ ನಾವು 4 ಭಾಗ ಮಾಡ್ಕೋಬೇಕು. ಈ 4 ಭಾಗ ಯಾವ ಕಡೆ ಮಾಡ್ಕೋಬೇಕಂದ್ರೆ ಈ ಕಡೆ ಮಾಡ್ಕೋಬೇಕು, ಈ ಕಡೆ ಮಾಡಬಾರದು. ನಾಗ ಈಗ ತುಂಬು ತೆಗಿತೀನಿ, ಇವನ್ ಮಾತ್ರ ತೆಗಿಬಾರದು. ಇದು ಹಾಗೆ ಇರ್ಬೇಕು. ಇದ್ರೊಳಗೆ ಐರನ್ ಇರುತ್ತಂತೆ, ತುಂಬಾ ಒಳ್ಳೆಯದು ಕೂಡ. ಇದು ಒಂದು 1/4 ಭಾಗ ಬಿಟ್ಟಿರ್ಬೇಕು. ಇಲ್ಲಿ ಇದೆಲ್ಲ ನೋಡ್ಬೇಕು, ಒಳಗೆ ಏನು ಹುಳ ಇದೆಯೋ ಏನಿದೆಯೋ. ತುಂಬಾ ಚೆನ್ನಾಗಿದೆ. ಇದು ಬೀಜ ಸಹಿತ ಇಲ್ಲ, ಎಲ್ಲವೂ ಈ ತರ ಇರಬೇಕು. ಇವನ್ನ ಈ ತರ ಎಲ್ಲವನ್ನು ಕಟ್ ಮಾಡ್ಕೋಬೇಕು. ಇದ್ರಾಗ ಒಂಚೂರು ಉಪ್ಪು ಹಾಕೋಬೇಕು. ಅಂದ್ರೆ ಇದ್ರೊಳಗೆ ಗಿಂಜಿರುತ್ತೆ, ಬಳಿಗೆ ಇದ್ರೊಳಗೆ ಆ ಗಿಂಜೆಲ್ಲ ಬಂದ್ಬಿಡುತ್ತೆ ಉಪ್ಪು ಹಾಕಿದ್ರೆ. ನೀರ್ನಿಗೆ ಉಪ್ಪು ಹಾಕಿ ಇವನ್ನ ಹೆಚ್ಚೆಚ್ಚಿ ಹಾಕ್ಬೇಕಲ್ಲ. ನಾನು ಈಗ ಶೇಂಗಾ ಹುರ್ಕೊಡ್ತೀನಿ. ಮೊದಲೇ ಹೊಸಪೇಟೆ ಮಸಾಲೆ, ಹೊಸಪೇಟೆ ಶೈಲಿ ಮಸಾಲೆ ಇದು. ಹಂಪಿ ಹೊಸಪೇಟೆ ಗೊತ್ತಲ್ಲ, ವಿಜಯನಗರ ಜಿಲ್ಲೆ. ಐತಿಹಾಸಿಕ ಕ್ಷೇತ್ರದ ಒಂದು ಮಸಾಲೆ ಇದು. ಅದರಲ್ಲಿ ಎಣಗಾಯಿ ಏನ್ ರುಚಿ ಅಂತೀನಿ. ತುಂಗಭದ್ರಾ ನದಿ ಇದೆ ರೀ. ತುಂಗಭದ್ರಾ ನದಿ ಅಂದ್ರೆ ತುಂಗಾ ಪಾನ, ಗಂಗಾ ಸ್ನಾನ ಅಂತಾರೆ. ಅಷ್ಟು ರುಚಿ ಇರ್ತದೆ ನೀರು. ಫ್ರೈ ಮಾಡ್ಕೋಬೇಕು ಶೇಂಗಾ ಬೀಜನ. ನಾವು ಕ್ವಾಂಟಿಟಿ ಎಷ್ಟು ಬದನೆಕಾಯಿ ಮಾಡ್ತೀವೋ ಅದನ್ನ ನೋಡ್ಕೊಂಡು ಹಾಕೋಬೇಕು ನಾವು. ಇದು ತಕೊಂಡ್ಬಿಡೋಣ. ಆಯ್ತಾ? ಶೇಂಗಾ ಬೀಜ ಆಯ್ತು. ಇದು ಮಸಾಲೆ ಒಳಗೆ ಮತ್ತೆ ನಾವು ಹಾಕ್ತಿವಲ್ಲ, ಅವಾಗ ಮತ್ತೆ ಬೇಯ್ತಿದ್ದು. ಅದಕ್ಕಾಗಿ ಅಷ್ಟೊಂದು ಡೀಪ್ ಫ್ರೈ ಮಾಡಬಾರ್ದು. ಈಗ ಎಳ್ಳು, ಒಂದು 2 ಸ್ಪೂನ್ ಎಳ್ಳು ಹಾಕ್ತೀವಿ. ಇದು ಎಳ್ಳಿಗೂ ಬಿಳಿ ಎಳ್ಳು ದುಂಡಗಾಗ್ಬೇಕು. ಕೆಂಪಗಾಯ್ತು. ಇದನ್ನು ತಕೊಂಡ್ಬರ್ಬೇಕು. ಸ್ವಲ್ಪ ಜೀರಿಗೆ. ಜೀರಿಗೆ ಎಷ್ಟು? ಜೀರಿಗೆ 1 ಸ್ಪೂನ್ ಅಷ್ಟು ಹಾಕ್ತೀವಿ.
ಈಗ ಜೀರಿಗೆ ಆಯಿತು, ಹ್ಮ್. ತಕೊಂಬರೋಣ. ಹ್ಮ್. ಈಗ ಧನಿಯಾ ಇದು ಒಂದು 2 ಸ್ಪೂನ್ ತಗೊಂಡಿದ್ದೀನಿ, ಟೇಬಲ್ ಸ್ಪೂನು. ಹ್ಮ್. ಇವು ಬ್ರೌನ್ ಆಗ್ಬೇಕು ಸ್ವಲ್ಪ, ತಕ್ಕೋಬೇಕು. ಆಯ್ತಲ್ಲ ಈಗ? ಈಗ ಸ್ವಲ್ಪ ಒಂದು 4 ಬೆಳ್ಳುಳ್ಳಿ, ಈಗ 8 ಬೆಳ್ಳುಳ್ಳಿ ಹಾಕಬೇಕು. ಒಗ್ಗರಣೆಗೆ ಬೇರೆ ಹಾಕಬೇಕು, ಮತ್ತು ಮಸಾಲೆಗೆ ಬೇರೆ ಹಾಕಬೇಕು. ಬೆಳ್ಳುಳ್ಳಿ ಒಟ್ಟಿಗೆ ಈರುಳ್ಳಿನೂ ಹುರ್ಕೊಳ್ತೀನಿ. ಎಷ್ಟು ಈರುಳ್ಳಿ ತೊಗೊಂಡಿದ್ವಿ? ಅವು ಒಂದು ಗಡ್ಡೆ ಈರುಳ್ಳಿ. ಕರಿಬೇವು ಹಾಕ್ತೀನಿ ಇದ್ರಾಗ. ಈಗ ಆಗಿದೆ ಇದು, ಅದು ಇಷ್ಟ ಆಗಿದೆ ಇದು, ತೆಗೆದ್ಬಿಡ್ಬೇಕು. ಈಗ ಕೊಬ್ಬರಿ ಹುರ್ಕೋಬೇಕು. ಎಷ್ಟು? 4 ಸ್ಪೂನ್. ತೆಗೆದ್ರೆ ನೆಕ್ಸ್ಟ್ ಇವನ್ನೆಲ್ಲ ರುಬ್ಕೋಬೇಕು. ಎಲ್ಲ ರುಬ್ಕೊಂಬರೋಣ. ಈಗ ರುಬ್ಕೊಂಡಿದ್ದೀನಿ. ಇದು ಪೂರ್ತಿ ನೈಸ್ ಆಗಬಾರ್ದು, ಈ ಥರ ಒರಟು ಇರಬೇಕು. ಇದು ಸ್ಪೆಷಲ್ ಮಸಾಲ, ಇದು ಹೊಸಪೇಟೆದು. ಅಂದ್ರೆ ನೈಸ್ ಮಾಡಲ್ಲ, ರುಬ್ಬಲ್ಲ ಇದನ್ನ. ಇದು ಪುಡಿ ಮಾಡ್ಕೋಬೇಕು ಇದನ್ನ. ಥರ ಬೆಳ್ಳುಳ್ಳಿನ ಜಜ್ಕೊಳ್ತೀನಿ ನಾನು ಒಗ್ಗರಣೆಗೆ. ಈಗ ಇವನ್ನೆಲ್ಲ ತುಂಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು. ಈಗ ಬೆಳ್ಳುಳ್ಳಿ ಜಜ್ಕೊಂಡೀನಿ. ಇದಕ್ಕೆಲ್ಲ ಪುಡಿಗಳು ಹಾಕಬೇಕು. ಮೇನ್ ಅಂದ್ರೆ ಸ್ವಲ್ಪ ಇದು ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕಬೇಕು. ನಾನು ಇದು ಖಾರ ಇದೆ, ಆದ ಕಾರಣ 1 ಸ್ಪೂನ್ ಹಾಕ್ತೀನಿ ಅಷ್ಟೇ ಬ್ಯಾಡಗಿ ಮೆಣಸು. ಇದು ಅರ್ಧ ಸ್ಪೂನು ಅರಿಶಿಣ. ಇದು ಗುರಳ್ ಪುಡಿ ಅಂತೀವಿ ನಾವು, ಈ ಕಡೆ ಹುಚ್ಚೆಳ್ಳು ಅಂತಾರೆ. ಇದು ಹುರಿದು ಸಪ್ಪಂದಕ್ಕೆ ಉಪ್ಪು ಹಾಕಿ ಮಾಡ್ಕೊಂಡಿರ್ತೀವಿ. ಇದು ಪಲ್ಯಕ್ಕೆ ಹಾಕೋದಕ್ಕಂತಾನೆ ಮಾಡ್ಕೊಂಡಿರ್ತೀವಿ. ಇದನ್ನಾಗಲೇ ಗುರಳ್ ಪುಡಿ ಮಾಡೋದು ನಾನು ವಿಡಿಯೋ ತೋರಿಸಿದ್ದೀನಿ. ಇದನ್ನು ಹಾಕ್ತೀನಿ ಪುಡಿ ಇದು ಒಂದು ಸ್ವಲ್ಪ. ಮತ್ತು ಹುಳಿ ಹಾಕ್ತೀವಲ್ಲ ನಾವು, ಹುಳಿ ಹಾಕಿದ್ಮೇಲೆ ಬೆಲ್ಲ ಹಾಕ್ಲೇಬೇಕು ಸ್ವಲ್ಪ. ಇದಕ್ಕೆ ತುಂಬೋದಕ್ಕಾಗಿ ಹಸಿ ಉಳ್ಳಾಗಡ್ಡಿ ಹಾಕ್ತೀವಿ ನಾವು ಸ್ವಲ್ಪ, 1 ಕಪ್. 1 ಕಪ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀವಿ. ಹೊಸಪೇಟೆ ಎಣ್ಣೆಗಾಯಿ. ಇದು ಹುಣಸೆ ಹಣ್ಣು. ಇವು ಹುಣಸೆ ಹಣ್ಣನ್ನ ಕಿವುಚಿ ಇದರದ್ದು ನೀರು ಹಾಕ್ಕೋಬೇಕು. ಹುಳಿ ಒಂದು 4 ಸ್ಪೂನ್ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕಲಿಸ್ಕೋಬೇಕು. ಇದು ಹಸಿ ಮೆಣಸಿನ್ಕಾಯಿ ಹಾಕಿನೂ ಮಾಡ್ತಾರೆ, ಅಂದರೆ ನಾನು ಕೆಂಪು ಖಾರ ಹಾಕಿ ಮಾಡ್ತೀನಿ. ಇದು ಸ್ಪೆಷಲ್. ಇದು ಉತ್ತರ ಕರ್ನಾಟಕ ಹಸಿ ಮೆಣಸಿನ್ಕಾಯಿ ಹಾಕೋದೇ ಜಾಸ್ತಿ. ಇದು 1 ಸ್ಪೂನ್ ಉಪ್ಪು ಹಾಕ್ತೀನಿ. ಇದು ಒಂದು ಬಣ್ಣ ಅದ ಎಲ್ಲ ಬಂದಿದೆ. ಓಕೆ, ಕಲಿಸ್ಬಿಟ್ರೆ ಆಯ್ತು. ಇದು ಕಲಿಸ್ಬೇಕು. ಬದನೆಕಾಯಿನೂ ಇದಾವೆ. ಇವಾಗ ಏನು ಮಾಡೋದು? ಇದು ಹೊಸಪೇಟೆ ಶೈಲಿಯ ಮಸಾಲೆ. ಈ ಮಸಾಲೆ ಇದಕ್ಕೆ ರುಬ್ಬೋದಿಲ್ಲ ಮತ್ತೆ ನೀರ್ ಹಾಕೋದಿಲ್ಲ. ಇದು ಪುಡಿ ಪುಡಿತಾನೆ ಇರಬೇಕು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ 4 ಭಾಗ ಮಾಡ್ಕೋಬೇಕು. ಇದ್ರೊಳಗೆ ತುಂಬ್ಕೋಬೇಕು. ಅಷ್ಟೆಷ್ಟು ತುಂಬುವಾಗ ಇಷ್ಟ ತುಂಬಿ ತುಂಬಿ ಈ ತರ ಮಾಡ್ಕೊಂಡು ಇಟ್ಕೋಬೇಕು ಇವನ್ನ. ಇದು ಕುದಿಬೇಕಾದ್ರೇನೆ ಮನೆ ಎಲ್ಲ ಪರಿಮಳ ಘಮ 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 ಅಂತಿರ್ತದೆ. ಅಷ್ಟು ಸುವಾಸನೆ ಇದ್ರದ್ದು. ಫುಲ್ ತುಂಬಬೇಕು ಒಳ ಅಲ್ಲ, ಈ ತರ ಅದು ಕಾಣ್ಬೇಕದು ಮಸಾಲೆ. ಕಾಣಂಗ್ ತುಂಬಬೇಕು. ಎಲ್ಲ ಆಯ್ವಲ್ಲ, ಎಲ್ಲ ಅದು ಈ ತರ ಎಲ್ಲವೂ ತರ ತುಂಬಬೇಕು. ಉಳಿದ ಮಸಾಲ ಮೇಲೆ ಹಾಕೋಬೇಕು. ಈಗ ಇದು ಕಾದಿದೆ, ಎಣ್ಣೆ ಹಾಕ್ತೀನಿ ನಾನು. ಇದು ಎಣ್ಣೆಗಾಯಿ ಆದ ಕಾರಣ ಸ್ವಲ್ಪ ಎಣ್ಣೆ ಮುಂದಿರ್ಬೇಕು. ಅದಕ್ಕೆ ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕುಟ್ಟಿದ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ, ಇದು ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಈರುಳ್ಳಿ ತುಂಬಾಕು ಹಾಕಿದ್ದೀವಿ ನಾವು, ಆದ ಕಾರಣ
ಕರಿಬೇವು ಹಾಕ್ತೀನಿ. ಹ್ಮ್ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಮೇಲೆ ಒಂದು ಸ್ವಲ್ಪ ಹಾಕಬೇಕು, ಈಗ ಒಂದು ಸ್ವಲ್ಪ ಹಾಕ್ತೀನಿ. ಈ ಬದನೆಕಾಯಿನ ಈಗ ಒಗ್ಗರಣೆಗೆ ಇಟ್ಬಿಡೋಣ. ಹ್ಮ್ ಈಗ ಸ್ವಲ್ಪ ಮುಚ್ಚಿಡೋಣ ಹ್ಮ್ ಹ್ಮ್ ಒಂದು 2 ನಿಮಿಷ. ಇದು ತುಂಬಿದ ಮಸಾಲ ಉಳಿದಿದೆ ಅಲ್ಲ, ಇದು ಒಂದು ಸ್ವಲ್ಪ ತೆಳಗೆ ಮೇಲೆ ಮಾಡಿ ಅದನ್ನ ಒಂದು 2 ನಿಮಿಷ ಬಿಟ್ಟು ಇದ್ರ ಮೇಲೆ ಹಾಕ್ಬಿಡ್ಬೇಕು. ಸ್ವಲ್ಪ ಕೆಳಗೆ ಹೊತ್ತಿಬಿಡ್ಬೇಕು. ಅಲ್ತಾ ಹಾಕದ ಇದು ಮಸಾಲ ಎಕ್ಸ್ಟ್ರಾ. ಇದು ನೀರು ಹಾಕ್ಬೇಕು. ಇದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ಇಲ್ಲಿ ಮಸಾಲೆ ಉಬ್ಬಿದ ನೀರಿಗೆ ಇದನ್ನ ಹಾಕೊಂಡ್ಬೇಕು. ಆ ತಟ್ಟೆಗೆ ನೀರು ಹಾಕೊಂಡು ಆ ತಟ್ಟೆಗೆ ನೀವು ಇದನ್ನೆಲ್ಲ ಮಸಾಲೆ ಎಲ್ಲ ನೀರು ಇರುತ್ತೆ, ಇದನ್ನ ತಕೋಬೇಕು. ಎಷ್ಟು ಚೆನ್ನಾಗಿ ಕಾಣೋದು. ಹೊಸಪೇಟೆ ಶೈಲಿಯ ಮಸಾಲ ಎಣ್ಣೆ ಬದನೆಕಾಯಿ. ಎಣ್ಣೆಗಾಯಿ ಬದನೆಕಾಯಿ. ಎಣ್ಣೆಕಾಯಿ. ಇವಾಗ ನೆಕ್ಸ್ಟ್ ಇದು ಸ್ವಲ್ಪ ಮೆತ್ತಗಾಗ್ಬೇಕು. ಅದು ಮುಚ್ಚಿಡ್ಬೇಕಾ? ಇನ್ನು ಸ್ವಲ್ಪ ನೀರು ಹಾಕೊಂಡು ಸಾಕಷ್ಟೇ ಸ್ವಲ್ಪ ಮುಚ್ಚಿಟ್ಬಿಡೋಣ. ಓ ಕುದಿತಾ ಇದೆ. ಸ್ವಲ್ಪ ಕೆಳಗಲೆಲ್ಲ ಮಾಡೋಣ. ಒಂದು ಹದಕ್ಕೆ ಬರ್ತಾ ಇದೆ, ಘಮ ಘಮ ಪರಿಮಳ. ಈಗ ಕುದ್ದಿದೆ ಇದು. ಬದನೆಕಾಯಿ ತೀರಾ ಮೆತ್ತಗೆ ಪಿಚಿ ಪಿಚಿ ಆಗ್ಬಾರ್ದು. ಇವು ಸ್ವಲ್ಪ ಮೆತ್ತಗಿರ್ಬೇಕು. ಅದು ಈ ತರ ಇರ್ಬೇಕು. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡೋಣ. ಇದು ಹೊಸಪೇಟೆ ಮಸಾಲೆ ಶೈಲಿ ಎಣ್ಣೆಗಾಯಿ ಬದನೆಕಾಯಿ. ಚಪಾತಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಮಾಡಕ್ಕೆ ಇವತ್ತು. ಬಿಟ್ಟು ಈ ಮಸಾಲೆ ಕಾಯ್ತಿರ್ತೀವಿ ನಾವು. ಹೊಸಪೇಟೆ ಮಸಾಲ ಇದು ಎಣ್ಣೆಗಾಯಿ. ಇದನ್ನ ಘಮ ಘಮ ಅಂತ ಇದೆ. ಇದು ರೊಟ್ಟಿಗೂ, ಪೂರಿಗೂ, ಚಪಾತಿಗೂ ಎಲ್ಲದಕ್ಕೂ ಆಗ್ತಾ ಇದೆ. ಮತ್ತು ಹೋಳಿಗೆಗಂತೂ ತುಂಬಾ ಇದು ಮಾಡ್ಲೇಬೇಕು ಇದು ಬದನೆಕಾಯಿ ಪಲ್ಯ. ಅದಕ್ಕೆ ಉಗಾದಿ ಹಬ್ಬಕ್ಕೆ ನೀವೆಲ್ಲ ಮಾಡ್ಕೊಂಡು ತಿನ್ನಿ, ರುಚಿ ನೋಡಿ ಕಾಮೆಂಟ್ ಹಾಕಿ. ಹಬ್ಬ ಬಂತು, ಅದು ಯುಗಾದಿ ಹಬ್ಬ ಬಂತಂದ್ರೆ ಈ ಎಣ್ಣೆಗಾಯಿ ಬದನೆಕಾಯಿ ಕಾಯ್ತಿದ್ವಿ ನಾವು. ಈ ಮಸಾಲ ಬಂದು ಹಿಂಗೆ ಈ ಔಡ್ತೋಡು ಅಂತಾರಲ್ಲ, ರಫ್ ಆಗಿರ್ಬೇಕು, ಸಾಫ್ಟ್ ಇರಬಾರ್ದು. ಅದಕ್ಕೆ ನಾವು ಕಾಯೋದು ನೋಡಿ ಬದನೆಕಾಯಿ. ಬಿಸಿ ಬಿಸಿ ಇದೆ, ಚಪಾತಿ ಇದೆ. ಒಂದು ಬದನೆಕಾಯಿ ಒಟ್ಟಿಗೆ ಮಸಾಲೆ ಹಾಕ್ಕೊಂಡು ನೋಡ್ಬೇಡ. ನಾನು ಹೇಳ್ತೀನಿ, ಈಗ ನಾನು ಚಪಾತಿ ಒಟ್ಟಿಗೆ ಒಂದು ತಿಂದೆ, ರೊಟ್ಟಿಗೂ ಸೂಪರು, ಅನ್ನಕ್ಕೂ ಸೂಪರು, ಪುರಿಗೂ ಸೂಪರ್. ಇದು ನಮ್ಗೆ ಎಷ್ಟು ಇಷ್ಟ ಆಗ್ತಿತ್ತಂದ್ರೆ ಜಸ್ಟ್ ಹಿಂಗೆ ಬದನೆಕಾಯಿ ಇದು ಸೂಪರೇ. ಹೊಸಪೇಟೆ ಅಂದಾಗ ಅಲ್ಲಿ ರಾಯದುರ್ಗದ ಬದನೆಕಾಯಿ ಸಿಗುತ್ತೆ. ಅದು ಏನೋ ಸಿಕ್ಕರೆ ಇನ್ನೂ ಅದೇನಾದ್ರು ಸಿಕ್ಕರೆ ಪಂಚ ಪ್ರಾಣ ನಮಗೆ. ಅಷ್ಟು ಚೆನ್ನಾಗ್ತದೆ ಇದು. ಮಸಾಲ ಮಾತ್ರ ಅದ್ಭುತ ಇರ್ತದೆ. ಈ ಹಬ್ಬಕ್ಕೆ ಮಾಡಿಕೊಂಡು ನಮ್ಗೆ ಹೇಳ್ರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ ವೀಕ್ಷಕರೇ. ಇದು ಬಂದು ದುರ್ಗಾ. ಎಸ್ ಸರ್, ದುರ್ಗಾ ಅಪ್ಲಯನ್ಸಸ್. ದುರ್ಗಾ ಅಪ್ಲಯನ್ಸ್. ಇದು ವಿನೋದ್ ಕಂಪನಿದು ಸರ್ಜಿಕಲ್ ಸ್ಟೀಲ್. ತುಂಬಾ ಚೆನ್ನಾಗಿದೆ. ಇದು 3 ಲೇಯರ್ ಇದೆ. ಸೀದೋಗಲ್ಲ, ಅನ್ಕೊಳಲ್ಲ, ಹ್ಯಾಂಡಲ್ ಕೂಡ ಬಿಸಿ ಆಗಲ್ಲ, ಚೆನ್ನಾಗಿರುತ್ತೆ. ಅಡಿಗೆ ಮಾಡೋದೆಲ್ಲ ಬೆಸ್ಟ್ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಯೂಸ್ ಮಾಡಿ ನೋಡಿ. ಇದನ್ನ ಯೂಸ್ ಮಾಡಿ ಅಡಿಗೆ ಮಾಡ್ತೀವಿ ನಾವು. ಎಸ್ ಸರ್. ಆಮೇಲೆ ಇದು ಪ್ರೆಸ್ಟೀಜ್ ಇಂಡಕ್ಷನ್ ತುಂಬಾ ಚೆನ್ನಾಗಿದೆ. ಒಳ್ಳೆ ರೇಟಲ್ಲಿ ಕೊಟ್ಟಿದ್ದೀರಾ. ಎಸ್ ಸರ್, ಒಳ್ಳೆ ರೇಟ್, ಒಳ್ಳೆ ಡಿಸ್ಕೌಂಟ್, ಕ್ವಾಲಿಟಿ ಮಾತ್ರ ಸೂಪರ್. ಓಕೆ. ಸಹಕಾರ ನಗರದಲ್ಲಿ ಇದೆ. ಸಹಕಾರ ನಗರ ದುರ್ಗಾ ಹೋಮ್ ಅಪ್ಲಯನ್ಸಸ್. ದುರ್ಗಾ ಹೋಮ್
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.